ಒಂದಿಷ್ಟು ಅಭಿಮಾನಿಗಳ ಅಪೇಕ್ಷೆ ಕೂಡ ಇದೆ, ಬರ್ತಾರೆ ರಾಜಕೀಯಕ್ಕೆ ಅಂತ. ಅವ್ರಿಗೂ ಕೂಡ ರಾಜಕೀಯದ ಕನಸುಗಳಿತ್ತು ಅಂತ. ನೀವೇನ್ ಹೇಳ್ತೀರಿ ಸಹೋದರಾಗಿ, ಹೆಂಗ್ ಸಪೋರ್ಟ್ ಮಾಡ್ತೀರಿ? ಬಂದ್ರೆ ದರ್ಶನ್ ಅವರು ಯಾರಿಗೆ ರಾಜಕೀಯ ಕನಸಿದೆ? ಆಲೋಚನೆಗಳಿಗೆ ಯಾರು ಹೇಳಿದ್ರು? ಅಲ್ಲ, ಆಲೋಚನೆಗಳಿದೆ ಅಂತ ಇವನು ಯಾರೋ ನಮಗೆ ಇಟ್ಟ. ಯಾರು ಹೇಳಿದ್ರು? ನಮಗೊಂದು ಮಾಹಿತಿ. ಅದೇ ಯಾರು ಹೇಳಿದ್ರು? ಅವ್ರ ಅಭಿಮಾನಿಗಳು ಕೆಲವರು ಹೇಳಿದ್ದಾರೆ ಸರ್ ನಮ್ಮ ಹತ್ರ. ಸರ್ ದರ್ಶನ್ ತಮ್ಮನಾಗಂತೂ ನನಗಂತೂ ಆ ಮಾಹಿತಿ ಇಲ್ಲ ಸರ್. ಅವ್ರ ಪಾಲಿಟಿಕ್ಸ್ ಬರ್ತೀನಿ ಅಂತ ದರ್ಶನ್ ನನ್ನ ಹತ್ರ ಅಂತೂ ಯಾವತ್ತೂ ಹೇಳಿಲ್ಲ. ಇದ್ದಾರೆ ಏನು ಅನ್ನುವಂಥದ್ದು ಅವ್ರ ಅಭಿಮಾನಿಗಳಿಗಿರುವಂಥ ಕುತೂಹಲ, ನಿಮ್ಮ ಮುಖಾಂತರ ಕೊಡುವಂಥ ಉತ್ತರ. ಯಾಕಂತಂದ್ರೆ ಒಂದಿಷ್ಟು ಸಹಜವಾಗಿ ಘಟನಾವಳಿಗಳ ಬಗ್ಗೆ ನಿಮಗೂ ಗೊತ್ತಿದೆ, ನೀವು ಕೂಡ ಅದನ್ನು ಖಂಡಿಸಿದಿರಿ, ಮಾತಾಡಿದಿರಿ, ಕುಟುಂಬದವರು ಸ್ಪಷ್ಟನೆ ಕೊಡುವಂಥ ಪ್ರಯತ್ನ ಆಗಿದೆ. ಅವರು ಗಲಾಟೆ ಮಾಡಿದ್ರಂತೆ, ಫ್ರಸ್ಟ್ರೇಟ್ ಆಗಿದ್ದಾರಂತೆ, ಸಿನಿಮಾ ರಿಲೀಸ್ ಟೈಮಲ್ಲಿ ಒದಾಡ್ತಿದ್ದಾರಂತೆ ಅಂತ ಈ ವಿಚಾರಗಳಿಗೆ ಸರ್ ಈ ಅಂತ್ಯಕಥೆಗಳು ಹೇಳ್ತಾ ಇರೋದು. ಸ್ವಲ್ಪ ಹಿಂಗ್ ಬನ್ನಿ ಆನ್ಸರ್ ಹೇಳ್ಬೇಕು ಸರ್ ನೀವು. ನಾನು ಅಂತ್ಯಕಥೆಗಳು ಖಂಡಿತ ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಅಂತ್ಯಕಂತೆಗಳನ್ನ ನೀವೇ ಕ್ಲಾರಿಫೈ ಮಾಡಿದ್ರೆ ಅಂತ್ಯಕಂತೆಗಳು ಬರಲ್ಲ. ನೀವು ಏನೋ ನ್ಯೂಸ್ ಏನೋ ಒಂದು ನ್ಯೂಸ್ ಹಾಕೋಣ ಅಂತ ಹಾಕಿದಾಗ ಅದು ಅಂತ್ಯಕಂತೆಗಳಾಗಲ್ಲ. ನಿಮಗೆ ಹೇಗೋ ಒಂದು ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಮಾಹಿತಿ ಇರುತ್ತೆ, ನಮಗೂ ಹೇಗೋ ಒಂದು ಮಾಹಿತಿ. ಅದಕ್ಕೆ ನಿಮ್ಮ ಮುಖಾಂತರ ನಾನು ಸ್ಪಷ್ಟನೆ ಕೇಳ್ತಾ ಇದ್ದೀನಿ ಅಭಿಮಾನಿಗಳಿಗೋಸ್ಕರ ಅಂತ. ನಮಗೆ ಮಾಹಿತಿ ಇರಲ್ಲ ಸರ್, ನಮ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಏನು ನಡೀತಾ ಇದೆ ಅಲ್ಲಿ ಅಂತ. ನೀವುಗಳು ಯಾರೋ ಒಬ್ರು ಏನೋ ಹೇಳಿದ್ರು ಅಂತ ಅದು ಸರಿನಾ ತಪ್ಪ ಅಂತ ವೆರಿಫೈ ಮಾಡ್ದೇ ನ್ಯೂಸ್ ಹಾಕ್ಬಿಡ್ತೀರಾ. ಆಮೇಲೆ ಅಂತ್ಯಕಂತೆಗಳು ಬಂತಂತೆ, ಹಿಂಗ್ ಬಂತಂತೆ ಅಂತ ನೀವೇ ಕ್ವಶನ್ ಕೇಳ್ತೀರಾ. ಅದಕ್ಕೆ ನೀವೇ ಆನ್ಸರ್ ಮಾಡ್ಬೇಕು ಸರ್. ಅಂತ್ಯಕಂತೆಗಳು ಸ್ಪ್ರೆಡ್ ಮಾಡೋರು. ಸರಿ ಸರ್. ತುಂಬಾ ಕಾನ್ಫಿಡೆಂಟ್ ಪರ್ಸನ್ ಸರ್ ದರ್ಶನ್. ಅವ್ರು ಯಾವುದಕ್ಕೂ ಯಾರೇ ಅವ್ರನ್ನ ಕುಗ್ಗಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಅವ್ರು ಕುಗ್ಗೋಗಲ್ಲ. ಯಾಕಂದ್ರೆ ಆ ಕುಗ್ಗೋಗಕ್ಕೆ ಅವ್ರ ಅಭಿಮಾನಿಗಳು ಬಿಡಲ್ಲ. ಅವ್ರು ಆ ರೇಂಜಿಗೆ ದರ್ಶನ್ ಬೆನ್ನಿಂದ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ, ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತಿರ್ತಾರೆ. ಸೊ ಅಭಿಮಾನಿಗಳು ಅವ್ರ ಸೆಲೆಬ್ರಿಟಿಗಳು ಇರೋರ್ಗೂ ದರ್ಶನ್ಗೆ ಏನೇನೂ ಆಗಲ್ಲ ಸರ್. ಅರ್ಥ ಆಯ್ತಾ? ಈಗ ದರ್ಶನ್ ಅವರು ಜೈಲಲ್ಲಿ ಇರುವಂತದ್ದು, ಅವರ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಒಂದ್ ಕಡೆ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದು. ಸರ್ ಅಭಿಮಾನಿಗಳಿಗೆ ಬೇಸರ ವ್ಯಕ್ತಪಡಿಸೋ ಥರ ಮಾಡ್ಬಿಟ್ಟಿದ್ದೀರಾ ಸರ್ ಮೀಡಿಯಾದವ್ರು. ನೀವು ಇದೆಯಂತ ಏನ್ ಬೇಕಾದ್ರೂ ಮಾತಾಡೋದ? ನೀವು ಬಾಯಿದ್ರೆ ಏನ್ ಬೇಕಾದ್ರೂ ಮಾತಾಡಿದ್ರ? ನಾನು ಸುಮ್ಗಿದ್ದೀನಿ, ತಾಳ್ಮೆ ಆಗಿದ್ದೀನಿ. ನಾನು ತುಂಬಾ ದರ್ಶನ್ ಬಗ್ಗೆ ನೆಗೆಟಿವ್ ಹೇಳಿ ಅವ್ರು ಫ್ರಸ್ಟ್ರೇಟ್ ಆಗ್ಬಿಟ್ಟು ಆಕ್ಚುಲಿ ಅವ್ರನ್ನ ರೋಚಿಗೆ ಎಲ್ಲ ಮಾಧ್ಯಮದವರು ಅಲ್ಲ, ಎಲ್ಲ ಮಾಧ್ಯಮ ಸರ್. ಈಗ ನಾನು ಹೆಸರು ಒಂದೊಂದನ್ನೇ ಹೇಳ್ಕೊಂಡು ಯಾವ್ಯಾವ ನ್ಯೂಸಲ್ಲಿ ಏನೇನು ಬಂತು ಎಲ್ಲಾನು ನೋಡಿದೀವಿ ಸರ್ ನಾವು. ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿಬಿಟ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಮಾಡಿಲ್ಲ, ಥರ್ಡ್ ಸ್ಟೆಪ್ಪಲ್ಲಿ ಮಾಡಿಬಿಟ್ಟು ಫೋರ್ತಲ್ಲಿ ಮಾಡಿಲ್ಲ ಅನ್ನೋದಲ್ಲ ಸರ್. ಒಂದು ಸತಿ ಮಾಡಿದಲ್ಲಿ ಮಾಡ್ದಂಗೆ ಅದು. ಐ ಜಸ್ಟ್ ಕಾಂಟ್ ಬಿಲೀವ್ ಮೀ ದಿಸ್. ಕೆಲವರು ಹೇಳ್ತಾರೆ ಎಲ್ಲೋ ದರ್ಶನ್ ಅವರು ಒಂದು ರೀತಿ ನಾಟಕ ಮಾಡ್ತಿದ್ದಾರೆ, ಪೈನ್ ಇಲ್ಲ ಅವ್ರಿಗೆ, ಎಂಥದ್ದು ಇಲ್ಲ ಎನ್ನುವಂಥದ್ದು ನಿಜನಾ ಸರ್? ನೀವು ಹೇಳಿ ಸರ್, ನಾಟಕ ಮಾಡ್ತೀರ ಅಂತ ಹೇಳ್ತಿರೋದು ಯಾರು ಸರ್? ಅಭಿಮಾನಿ ಕೆಲವರು ಎಲ್ಲ ಹೇಳ್ತಾರೆ. ಅಲ್ಲ ಅಭಿಮಾನಿ ಅಲ್ಲ, ಕೆಲವರು ಬೇರೆಯವರು ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ ಸರ್. ನೀವು ಮೀಡಿಯಾದವರು ಅದು ಹೇಳ್ತಾ ಇದ್ದಿದ್ದು ಸರ್. ಅದು ಮೊದ್ಲು ಎಲ್ಲ ನಮ್ಮ ಕೈಲೇ ಇದ್ದಂಗಿರುತ್ತೆ, ಆಮೇಲೆ ನಿಧಾನ ಕಣ್ಣನ್ ಕೈಗೆ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಅವ್ರಿಗೆ ರೊಚ್ಚಿಗೆ ಎದ್ಬಿಟ್ಟು ಅವ್ರು ತೋರಿಸ್ತಾ ಇರೋದು ಅಭಿಮಾನಿಗಳು. ಇದ್ರ ಜೊತೆಗೆ ಡೆವಿಲ್ ಚಿತ್ರೀಕರಣಕ್ಕೆ ಏನೋ ಒಂದು ಥಾಯ್ಲೆಂಡ್ಗೆ ಹೋಗಿರ್ತಾರೆ. ಸೊ ಅಲ್ಲೊಂದಿಷ್ಟು ದರ್ಶನ್ ಅವ್ರದ್ದು ವಿಡಿಯೋಗಳು ರಿಲೀಸ್ ಆಗುತ್ತೆ, ಅಂದ್ರೆ ಪಾರ್ಟಿ ಮಾಡುವಂಥದ್ದು, ಒಂದಿಷ್ಟು ಊಟ ಮಾಡುವಂಥದ್ದು. ಅದೆಲ್ಲ ಒಂದ್ ಕಡೆ ದರ್ಶನ್ ಅವರಿಗೆ ಮತ್ತಷ್ಟು ಸಮಸ್ಯೆ ತಂದಿಡ್ತಾ ಇದೆ ಸರ್. ಪಾರ್ಟಿ ಅಂದ್ರೆ ಏನು ಸರ್? ಯಾವ ಊಟಕ್ಕೆ ಅದನ್ನೇ ನಾವು ಊಟಕ್ಕೆ ಕೊಳ್ತಿದ್ರು ಪಾರ್ಟಿ ಅಂತ ಹೇಳ್ಬಿಟ್ಟು ಆಮೇಲೆ ಊಟ ಅಂತ ಹೇಳಿದ್ರಿ. ಊಟಕ್ಕೆ ಕೂತಿದ್ರು. ಹೌದು, ಊಟಕ್ಕೆ ಕೂತಿದ್ರು. ಅಲ್ಲಿ ಅವ್ರ ಮುಂದೆ ಏನಾರ ಗ್ಲಾಸ್ಗಳಿತ್ತ, ಪಾರ್ಟಿ ಮಾಡೋ ಇದಿತ್ತ? ಆ ಊಟಕ್ಕೆ ಕೂತಿದ್ದು ನೋಡಿಕೊಂಡು ಅಲ್ಲಿ ಏನೋ ಲ್ಯಾಂಪ್ ಎಲ್ಲ ಇಟ್ಕೊಂಡಿದ್ರು ಟೇಬಲ್ ಮೇಲೆ. ಅಂದಿದ ತಕ್ಷಣ ಅಟ್ಮಾಸ್ಫಿಯರ್ ಪಾರ್ಟಿ ಥರ ಇದೆ ಅಂದ್ಬಿಟ್ಟು ಪಾರ್ಟಿ ಅಂತ ಹೇಳ್ತಾ ಇದ್ದಿದ್ದು ನೀವೇ. ಇವೆಲ್ಲ ಮಾಮೂಲು. ಕಂಟ್ರೋಲ್